ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ದಸರಾ ಉದ್ಘಾಟನೆಗೆ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುಕ್ಕರ್ ಪ್ರಶಸ್ತಿ ತಂದುಕೊಟ್ಟಂತಹ ಲೇಖಕಿ ಬಾನು ಮುಸ್ತಾಕ್ ಅವರಿಗೆ ಅವಕಾಶ ಮಾಡಿಕೊಡ್ಲಾಯಿತು. ಸರ್ಕಾರ ಯಾವಾಗ ತನ್ನ ನಿರ್ಧಾರವನ್ನು ಪ್ರಕಟಿಸ್ತೋ ಈ ಹಿಂದುತ್ವ ಅವರು ಪುಂಡಾಟಿಕೆ ಶುರುವಾಯಿತು. ಧರ್ಮನ ಎಳ್ಕೊಂಡು ಬಂದರು. ಅದು ನಾಡ ಹಬ್ಬ ಆಗಿದ್ರು ಸಹ ಇಲ್ಲ ಮುಸ್ಲಿಮರು ಹೇಗೆ ಉದ್ಘಾಟನೆ ಮಾಡ್ತಾರೆ, ಅದಕ್ಕೆ ಅವಕಾಶ ಕೊಡಬಾರ್ದು, ಇದು ಧರ್ಮದ ವಿರುದ್ಧದ ಷಡ್ಯಂತ್ರ, ಅದು ಇದು ಕಟ್ಟುಕತೆಗಳನ್ನ ನಿಮಗೆ ಗೊತ್ತಿದೆಯಲ್ಲ, ಹಿಂದುತ್ವ ಅನ್ನುವಂತಹ ಹೆಸರು ಹೇಳ್ಕೊಂಡು ಇವರು ಏನೆಲ್ಲ ಮಾಡ್ತಾರೆ ಅಂತ. ಅದೆಲ್ಲದರ ನಡುವೆ ಕೆಲವು ಗೂಂಡಾ ಮನಸ್ಥಿತಿಯ ವ್ಯಕ್ತಿಗಳು ಇರ್ತಾರೆ, ಪುಂಡಾಟಿಕೆ ಮನಸ್ಥಿತಿಯವರು ಇರ್ತಾರೆ, ಪುಂಡರು ಇರ್ತಾರೆ. ಅವರಲ್ಲಿ ಈಗ ಉತ್ತುಂಗಕ್ಕೆ ಹೋಗ್ತಿರುವಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಒಬ್ಬ. ಅವನಿಗೆ ನಾನು ಏಕವಚನವನ್ನೇ ಬಳಸ್ತೀನಿ, ಯಾಕಂದ್ರೆ ಅವನು ಸಮಾಜದಲ್ಲಿ ಬಿತ್ತುತ್ತಾ ಇರುವಂತಹ ವಿಷ ಮತ್ತು ಬೆಂಕಿ ಇದೆಯಲ್ಲ, ಅದನ್ನು ಅದು ಹೇಗೆ ಈ ರಾಜ್ಯ ಸರ್ಕಾರ ಸಹಿಸ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಅವನಿಂದ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಶಾಂತಿಯ ತೋಟ ಆಗಿದ್ದಂತಹ ಈ ಭಾಗ ಸರ್ವನಾಶದ ಕಡೆಗೆ ಹೋಗ್ತಾ ಇದೆ. ಒಬ್ಬ ಮನುಷ್ಯನ ನಡುವೆ ಒಬ್ಬ ಮನುಷ್ಯನಿಗೆ ಒಂದು ರೀತಿ ಬಾಂಧವ್ಯನೇ ಬೇಡ, ನಂಬಿಕೆನೇ ಬೇಡ. ಪ್ರತಿ ವಿಚಾರದಲ್ಲೂ ಹಿಂದೂ ಮುಸ್ಲಿಂ ಮಾಡಬೇಕು, ಕಚ್ಚಾಡ್ತಾನೆ ಇರಬೇಕು, ನನಗೆ ಸೀಟ್ ಕೊಡದೇ ಇರುವಂತಹ ಈ ರಾಜ್ಯ ನಾಶ ಆಗಿಬಿಡಬೇಕು ಅನ್ನುವಂತಹ ಮಟ್ಟಕ್ಕೆ ಅವನು ಹೋಗಿದ್ದಾನೆ, ಪ್ರತಾಪ್ ಸಿಂಹ ಅನ್ನುವಂಥವನು. ಅವನೇನ್ ಮಾಡ್ದ, ಹೈಕೋರ್ಟ್ಗೆ ಹೋದ. ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡೋದು ಹಿಂದೂಗಳ ಭಾವನೆಗೆ ಧಕ್ಕೆ ಅಂತ. ಏನು ಇವನೊಬ್ಬನೇ ಹಿಂದೂ ಅಥವಾ ಹಿಂದೂಗಳಿಗೆ ಇವನೇ ಮುಖಂಡ, ಹಿಂದೂಗಳಿಗೆ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ನಿರ್ಧರಿಸೋದಕ್ಕೆ ಇವನೇ ಅವನು. ಪುಡಿ ರೌಡಿಗಳ ರೀತಿಯಲ್ಲಿ ಎಲ್ಲಿ ಹೋದ್ರೂ ಪುಂಡಾಟಿಕೆ ಮಾಡ್ತಿರ್ತಾನೆ, ದ್ವೇಷ ಭಾಷಣ ಮಾಡ್ತಿರ್ತಾನೆ, ಬೆಂಕಿ ಹಚ್ಚೋದಕ್ಕೆ ಪ್ರಚೋದನೆ ಕೊಡ್ತಿರ್ತಾನೆ ಹೊರತು ಯಾವತ್ತಾದರೂ ಸಮಾಜವನ್ನ ಒಗ್ಗೂಡಿಸುವ ಒಂದು ಕೆಲಸ ಮಾಡಿದಾನ ಇವನು? ಇವನಿಗೆ ನಾಡ ಹಬ್ಬದ ಬಗ್ಗೆ ಏನಂತಹ ಇದು? ಆದ್ರೂ ಹೋದ, ಹೈಕೋರ್ಟ್ ಹೋದ. ಅವನ ಜೊತೆಲಿ ಇನ್ನೊಂದಷ್ಟು ಪುಡಾರಿಗಳು ಹೋಗಿದ್ರು. ಅವರ ಎಲ್ಲರ ಅರ್ಜಿಗಳನ್ನು ಕನಿಷ್ಠ ವಿಚಾರಣೆ ಸಹ ನಡೆಸದೆ ಹೈಕೋರ್ಟ್ ತೆಗೆದು ಬಿಸಾಕಿದೆ, ವಜಾ ಮಾಡಿ ಬಿಸಾಕಿದೆ. ಇವು ವಿಚಾರಣೆಗೆ ಲಾಯಕ್ಕಲ್ಲದ ಅರ್ಜಿಗಳು ಅಂತ. ಹೌದು, ನಾಡ ಹಬ್ಬ ಅಂದ್ರೆ ನಾಡಿನ ಯಾವುದೇ ವ್ಯಕ್ತಿಯಿಂದ ಉದ್ಘಾಟನೆ ಮಾಡಬಹುದಾದಂತಹ ಹಬ್ಬ, ಎಲ್ಲರಿಗೂ ಸೇರಿದ ಹಬ್ಬ. ಹಿಂದೂಗಳ ಹಬ್ಬ ಅಲ್ಲ ನಾಡ ಹಬ್ಬ ಅಂದ್ರೆ. ಆ ರೀತಿ ಒಂದು ಧರ್ಮದ ಹಬ್ಬ ಅನ್ನೋದಾದ್ರೆ ಅಥವಾ ರಾಜಮನೆತನದ ಹಬ್ಬ ಅನ್ನೋದಾದ್ರೆ ಸರ್ಕಾರದ ದುಡ್ಡನ್ನು ಬಳಸಬಾರದು. ಅಷ್ಟು ಕಾಮನ್ ಸೆನ್ಸ್ ಇಲ್ಲದಂತಹ ವ್ಯಕ್ತಿ ಒಬ್ಬ ಸಂಸದ ಆಗಿದ್ದ ಅನ್ನುವಂಥದ್ದು ಅವಮಾನಕರವಾದಂತಹ ಸಂಗತಿ ಮೊದಲನೇದಾಗಿ. ಅದಾದ ನಂತರವೂ ಸಹ ನೀನು ನಾಲಾಯಕು, ತಿಪ್ಪೆಗೆ ಸೇಲ್ಪಡಬೇಕಾದಂತಹ ವ್ಯಕ್ತಿ ನೀನು ಅಂತ ಸ್ವತಃ ಬಿಜೆಪಿನೇ ನಿರ್ಧರಿಸಿ ಅವನಿಗೆ ಕಳೆದ ವರ್ಷ ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡದಿರ ಪಕ್ಕಕ್ಕೆ ಬಿಸಾಕ್ತು, ತಿಪ್ಪೆಗೆ ಎಸ್ತು ಬಿಡ್ತಾವನನ್ನ. ನೀನು ವೇಸ್ಟ್ ಬಾಡಿ, ನೀನು ವೇಸ್ಟ್, ನಿನಗೆ ಟಿಕೆಟ್ ಕೊಡೋದಲ್ಲಿ ಬಿಡ್ಲಿ, ಪಕ್ಷದಲ್ಲಿ ಇರೋದೇ ದೊಡ್ಡ ವಿಚಾರ ನೀನು ಅನ್ನೋ ಹಾಗೆ ಅವನನ್ನ ಪಕ್ಕಕ್ಕೆ ಬಿಸಾಕ್ತು. ಆದ್ರೆ ಇವನೇ ಓಡ್ ಬರ್ತಾನೆ, ಇವನೇ ಎಲ್ಲದರಲ್ಲೂ ತೊಡಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ನಾನು ಬದುಕಿದ್ದೀನಿ ಅಂತ ತೋರ್ಸ್ಕೋಬೇಕಲ್ಲ, ಜನರಿಗೆ ತೋರ್ಸ್ಕೋಬೇಕಲ್ಲ. ಆಮೇಲೆ ಈ ಮಾಧ್ಯಮಗಳು, ಕಿತ್ತೋದ ಮಾಧ್ಯಮಗಳು, ಬಿಜೆಪಿಗೆ ಮಾರ್ಕೊಂಡಿರುವಂತಹ ಗೋಧಿ ಮಾಧ್ಯಮಗಳು, ಬಿಜೆಪಿ ಗುಲಾಮಗಿರಿಯಲ್ಲಿ ಬದುಕ್ತಾ ಇರುವಂತಹ ಹಿಂದುತ್ವದ ವಿಷವನ್ನ ಹತ್ತಿಸ್ಕೊಂಡಿರುವಂತಹ ಮಾಧ್ಯಮಗಳು, ಇವನ ಹತ್ರ ಪ್ರತಿ ವಿಚಾರಕ್ಕೂ ಹೋಗಿ ಮೈಕಿಡಿಯೋದು, ಇವನು ಬಾಯಿಗೆ ಬಂದಂಗೆ ಬೊಗಳೋದು. ಅದರಿಂದ ಸಮಾಜದಲ್ಲಿ ಒಬ್ರಿಗೊಬ್ರಿಗೆ ನೆಮ್ಮದಿ ಇಲ್ದಿರೋ ಹೋಗೋದು. ಒಂದು ವಿಚಾರದಲ್ಲಿಯೂ ಸಹ ಎಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಮಾತೇ ಇಲ್ಲ ಇವಂದು. ದಿನ ಬೆಳಗಾದ್ರೆ ಇದೇ ಕತೆ, ಕೇಸರಿ ಶಾಲ್ ಹಾಕೋ, ಬೀದಿಗೆ ಬಾ, ಯಾವುದೋ ಪರೋಡಿ ರೌಡಿ ತರ ಮಾತಾಡು, ಜಗಳ ಹಚ್ಚು, ಹಾಗಾದ್ರೂ ನನಗೆ ಮುಂದಿನ ಚುನಾವಣೆಯಲ್ಲಿ ಏನಾದ್ರೂ ಒಂದು ಟಿಕೆಟ್ ಸಿಗುತ್ತೆ, MP ಗಾದ್ರೂ ಸಿಗ್ಲಿ, MLA ಗಾದ್ರೂ ಸಿಗ್ಲಿ, ಏನೂ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ನನ್ನ ವಿಧಾನ ಪರಿಷತ್ಗಾದ್ರೂ ಕಳಿಸ್ಕೊಡಿ ಅಂತ ದುಂಬಾಲು ಬಿದ್ದಂಗೆ ಬೆದರಿಕೆ ಹಾಕೊಂಡು ಓಡಾಡ್ಕೊಂಡಿರ್ತಾನೆ. ಅದೊಂದು ರೀತಿ ಬೆದರಿಕೆನೆ, ನೀವು ನನಗೆ ಏನು ಕೊಟ್ಟಿಲ್ಲ ಅಂದ್ರೆ ಈ ರಾಜ್ಯಕ್ಕೆ ನಾನು ಬೆಂಕಿ ಹಚ್ಚೋ ಕೆಲಸ ಮಾಡ್ತಿರ್ತೀನಿ ಅಂತ. ಅಷ್ಟು ಪುಂಡ ಪೋಖರಿಗಳ ರೀತಿಯಲ್ಲಿ ಅವನು ಆಡೋದು. ಅವನ ಅರ್ಜಿಯನ್ನ ಇವತ್ತು ಹೈಕೋರ್ಟ್ ತೆಗೆದು ಬಿಸಾಕಿದ. ಅವನನ್ನು ಹೇಗೆ ಬಿಜೆಪಿ ತಿಪ್ಪೆಗೆ ಬಿಸಾಕಿದ್ಯೋ ಅದೇ ರೀತಿ ಅವನ ಅರ್ಜಿನೂ ಇವಾಗ ತಿಪ್ಪೆ ಸೇರ್ಕೊಂಡಿದೆ. ಸೊ ಬಾನು ಮುಸ್ತಾಕ್ ಅವರ ಉದ್ಘಾಟನೆ ಯಾವ ಅಡೆತಡೆನೂ ಇಲ್ಲ.
ಕೋರ್ಟ್ಗಳೇನು ಅಷ್ಟು ಇದಾಗಿರ್ತಾವ? ಅವ್ರಿಗೆ ಗೊತ್ತಿಲ್ವಾ ಸಂವಿಧಾನಾತ್ಮಕವಾಗಿ ನಡೆಯುವ ಕಾರ್ಯಕ್ರಮಗಳು, ಸಂವಿಧಾನದ ಅಡಿಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು, ಸಂವಿಧಾನಾತ್ಮಕವಾಗಿ ಆಯ್ಕೆಯಾಗಿರುವಂತಹ ಸರ್ಕಾರ ತೆಗೆದುಕೊಂಡಿರುವ ನಿರ್ಣಯ ಸಮರ್ಪಕವಾಗಿರುವಂತಹ ನಿರ್ಣಯ. ಯಾಕೆಂದ್ರೆ ಅದು ನಾಡ ಹಬ್ಬ. ಇವ್ರ ಸರ್ಕಾರಗಳ ರೀತಿ ಬೆಂಕಿ ಹಚ್ಚೋರನ್ನ, ದ್ವೇಷ ಭಾಷಣ ಮಾಡೋರನ್ನ, ಪುಡಿ ರೌಡಿಗಳನ್ನ ತಗೊಂಡ್ಬಂದೇನು ಮಾಡ್ತಿಲ್ವಲ್ಲ. ಬಿಜೆಪಿ ಸರ್ಕಾರ ಇದ್ರೆ ಅಂತವ್ರನ್ನೇ ಆಯ್ಕೆ ಮಾಡ್ಕೊಳ್ಳೋದು. ಯಾರು ವಿಷ ಬಿಚ್ಚುತ್ತಾ ಇರ್ತಾರೋ ಸಮಾಜದಲ್ಲಿ, ಯಾರು ಒಂದು ಸಮುದಾಯವನ್ನು ದ್ವೇಷ ಮಾಡ್ಕೊಂಡು ಬರ್ತಿರ್ತಾರೋ, ಯಾರು ಬ್ರಾಹ್ಮಣರ ಗುಲಾಮರಾಗಿರ್ತಾರೋ, ಯಾರು ಮನುವಾದದ ಗುಲಾಮರಾಗಿರ್ತಾರೋ ಅಂಥವ್ರನ್ನ ತಗೊಂಡು ಬಂದು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. ಆದ್ರೆ ಕನ್ನಡ ಸಾಹಿತ್ಯಕ್ಕೆ ಬುಕ್ಕರ್ ಪ್ರಶಸ್ತಿ ತಂದು ಕೊಟ್ಟಂತಹ ಮಹಿಳೆ ಲೇಖಕಿ ಆಕೆ ಉದ್ಘಾಟನೆ ಮಾಡಿದ್ರೆ ಇವ್ರಿಗೆಲ್ಲರಿಗೂ ಉರಿ. ಅದಕ್ಕೆ ಹೈಕೋರ್ಟ್ ವರೆಗೂ ಹೋಗೋದು, ಜನರ ಮುಂದೆ ಕೆಟ್ಟ ಕೊಳಕ ರೀತಿಯಲ್ಲಿ ಮಾತಾಡೋದು, ಅದಕ್ಕೆ ಈ ಕೆಟ್ಟ ಕೊಳಕ ಮನಸ್ಥಿತಿಯ ಮಾಧ್ಯಮಗಳು ಅವಕಾಶ ಮಾಡಿಕೊಡೋದು. ಅದೆಲ್ಲದಕ್ಕೂ ಸಹ ಈಗಲಾದ್ರೂ ಬ್ರೇಕ್ ಬೀಳುತ್ತಾ ನೋಡಬೇಕು. ಅಥವಾ ಉದ್ಘಾಟನೆ ದಿನಾನೂ ಇವರು ಪುಂಡ ಪೋಕಿರಿಗಳ ರೀತಿಯಲ್ಲಿ ಏನಾದರೂ ಕಿರ್ಚಾಡೋದು, ಅರ್ಚಾಡೋದು, ಅಡ್ಡಿಪಡಿಸೋ ಪ್ರಯತ್ನ ಮಾಡೋದು, ಇನ್ನೇನಾದ್ರೂ ಮಾಡ್ತಾರೆ ಇವರು. ಅದನ್ನ ಮಾಡ್ತಾರ ನೋಡ್ಬೇಕು. ಒಟ್ನಲ್ಲಿ ಹೈಕೋರ್ಟ್ ಇವತ್ತು ಅರ್ಜಿಯನ್ನ ವಿಚಾರಣೆಗೂ ಲಾಯಕ್ಕಿಲ್ಲದ ಒಂದು ಅರ್ಜಿ ಇದು ಅಂತ ಹೇಳಿ ಇವಂದು ಮಾತ್ರ ಅಲ್ಲ, ಇವನ್ ರೀತಿ ಅರ್ಜಿ ಸಲ್ಲಿಸಿದಂತಹ ಸಾಕಷ್ಟು ಜನರನ್ನ ತೆಗೆದು ಬಿಸಾಕಿದೆ, ವಜಾ ಮಾಡಿ ಬಿಸಾಕಿದೆ. ಇದಿಷ್ಟು ದಸರಾ ಉದ್ಘಾಟನೆ ವಿಚಾರವಾಗಿ, ಬಾನು ಮುಸ್ತಾಕ್ ಅವರ ವಿಚಾರವಾಗಿ ಹೈಕೋರ್ಟ್ನಿಂದ ಬಂದಿರುವಂತಹ ಸುದ್ದಿ. ನೋಡೋಣ ದಸರಾ ಉದ್ಘಾಟನೆ ದಿನ ಈ ಪುಂಡಪೋಖರಿಗಳು ಇನ್ನ ಏನೆಲ್ಲ ಕಥೆಗಳನ್ನ ಮಾಡ್ತಾರೆ ಅಂತ ಅವತ್ತು ಸರ್ಕಾರ ಎಚ್ಚರದಿಂದ ಇರಬೇಕು, ಅಷ್ಟೇ, ಇನ್ನೇನಿಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.